ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಪರಿಶುದ್ಧವಾದ ಪುನರುತ್ಥಾನ ದಿನದ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಈ ಒಂದು ವರ್ಷದ ಕೊನೆಯ ತಿಂಗಳಿನಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಆಮೇನ್. ಈ ವರ್ಷವೆಲ್ಲ ನಮ್ಮನ್ನು ಕಾದು ಕಾಪಾಡಿ ಬಲಪಡಿಸಿ ನಡೆಸಿದ್ದಾರೆ. ಈ ಕೊನೆಯ ತಿಂಗಳಿನಲ್ಲಿ ಕೂಡ ದೇವರು ನಮ್ಮನ್ನು ಬಲಪಡಿಸಿ ನಡೆಸ್ತಾ ಇದ್ದಾರೆ. 3ನೇ ವಾರದಲ್ಲಿ ಈ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ದೇವರು ನಮ್ಮನ್ನು ಸಜೀವವಾಗಿರಿಸಿ ಈ ಒಂದು ದಿನ ನಮಗಾಗಿ ತನ್ನ ಮಕ್ಕಳಿಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 104ನೇ ಕೀರ್ತನೆ 33ನೇ ವಚನ. ನಾನು ಬದುಕಿರುವವರೆಗೂ ಯೆಹೋವನನ್ನು ಕೀರ್ತಿಸುತ್ತಿರುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಭಜಿಸುತ್ತಿರುವೆನು. ಆಮೇನ್. ಹಾಲೆಲೂಯಾ. ದಾವೀದನ ಭಕ್ತನು ಹೇಳ್ತಾ ಇದ್ದಾನೆ, ನಾನು ಬದುಕಿರೋವರೆಗೂ ನಾನು ಕ್ರಿಸ್ತನನ್ನೇ, ನಾನು ದೇವರನ್ನ ಕೀರ್ತನೆ ಮಾಡ್ತೇನೆ, ನನ್ನ ಜೀವಮಾನವೆಲ್ಲವೂ ನಾನು ಭಜಿಸ್ತೇನೆ. ಆಮೇನ್. ಹೌದು ಪ್ರಿಯರೇ, ಆತನು ಅನುಭವಿಸಿದ ಅನುಭವಗಳ ಮೂಲಕವಾಗಿ ದೇವಾದಿ ದೇವರನ್ನ ಕೀರ್ತಿಸ್ತಾ ಇದ್ದ. ಕೀರ್ತನೆಗಳಿಂದ ದೇವರನ್ನ ಆರಾಧನೆ ಮಾಡುವ ಆತನಾಗಿದೆ. ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ. ನಾವು ಅಂದುಕೊಳ್ತೇವೆ ನನ್ನ ಬದುಕಿನಲ್ಲಿ ಇದು ಮಾಡಬೇಕು, ಅದು ಮಾಡಬೇಕು, ಸಾಯೋಷ್ಟರೊಳಗೆಲ್ಲ ಇದೆಲ್ಲ ಸಂಪಾದನೆ ಮಾಡಬೇಕು, ಹೀಗೆಲ್ಲ ಇರಬೇಕು ಎಂಬುದಾಗಿ. ಅದೇ ದಾವೀದನ ಭಕ್ತನು, ನಾನು ಬದುಕಿರುವವರೆಗೂ ನಾನು ದೇವರನ್ನ ಆರಾಧಿಸ್ಬೇಕು, ನಾನು ದೇವರನ್ನ ಸ್ತುತಿಸ್ಬೇಕು, ನನ್ನ ಜೀವಮಾನವೆಲ್ಲವೂ ನಾನು ದೇವರನ್ನ ಭಜಿಸ್ತಾ ಇರಬೇಕೆಂಬುದಾಗಿ. ನನ್ನ ಜೀವ ಸ್ವರೂಪನಾದಂಥ ದೇವರು ನಮ್ಮನ್ನು ಸೃಷ್ಟಿಸಿರುವಂಥದ್ದು ಅದಕ್ಕಾಗಿಯೇ. ನಾವು ಆತನನ್ನು ಸ್ತುತಿಸ್ಲಿಕ್ಕೆ, ಆ ಸೃಷ್ಟಿಕರ್ತನನ್ನು ನಾವು ಸ್ತುತಿಸಿ ಆರಾಧಿಸ್ಲಿಕ್ಕೆ, ಎಲ್ಲ ಜನಾಂಗಗಳು ಆತನ ಮುಂದೆ ಅಡ್ಡ ಬಿದ್ದು ದೇವರನ್ನು ಆರಾಧಿಸುವಂಥವರಾಗಿ, ಆತನ ಮಕ್ಕಳಾದಂಥ ನಾವು ಇನ್ನೂ ಘನವಾಗಿ ಆತನು ನಮ್ಮ ಜೀವನದಲ್ಲಿ ಮಾಡಿದಂಥ ಎಲ್ಲ ಮೇಲುಗಳಿಗಾಗಿ, ನಮ್ಮ ಜೀವನದಲ್ಲಿ ಕೊಟ್ಟಂಥ ಎಲ್ಲ ಅನುಭವಗಳಿಗಾಗಿ, ಅದು ಕಷ್ಟದ ಮೂಲಕವಾಗಿಯೂ, ಅದು ಸಂತೋಷದ ಮೂಲಕವಾಗಿಯೂ, ಅದು ಪರಿಸ್ಥಿತಿಗಳ ಮೂಲಕವಾಗಿಯೂ, ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ದೇವರನ್ನು ಆರಾಧಿಸುವಂಥವರಾಗಿರಬೇಕು. ಅದು ಒಂದೆರಡು ದಿನ ಅಲ್ಲ, ಬರೀ ನಾವು ಸಂತೋಷವಾಗಿದ್ದಾಗ ಅಲ್ಲ, ನಾವು ಕೇಳಿದ್ದು ದೊರಕಿಸಿಕೊಂಡಾಗ ಮಾತ್ರವೇ ಅಲ್ಲ. ಆಮೇನ್. ಪ್ರತಿದಿನ ಕಷ್ಟದ ಮಧ್ಯದಲ್ಲೂ, ನಷ್ಟದ ಮಧ್ಯದಲ್ಲೂ, ಸಂತೋಷದಲ್ಲಿಯೂ, ಆನಂದದಲ್ಲಿಯೂ, ದುಃಖದಲ್ಲಿಯೂ, ವೇದನೆಯಲ್ಲಿಯೂ, ಪ್ರತಿಯೊಂದು ವಿಚಾರದಲ್ಲಿ ನಾವು ದೇವಾದಿ ದೇವರನ್ನ ಆರಾಧಿಸುವಂಥವರಾಗಿರಬೇಕು, ದೇವರನ್ನ ಸ್ತುತಿಸುವಂಥವರಾಗಿರಬೇಕು, ದೇವರನ್ನ ಭಜಿಸುವಂಥವರಾಗಿರಬೇಕು, ದೇವರನ್ನ ಕೀರ್ತಿಸುವಂಥವರಾಗಿರಬೇಕು. ಅಂಥ ಮಕ್ಕಳಾಗಿ ನಾವಿರಬೇಕು. ಸಂತೋಷವಿದ್ದಾಗ ದೇವರಿಗೆ ಸ್ವಲ್ಪ ಸಮಯ ದೇವರನ್ನ ಆರಾಧಿಸ್ತಾರೆ, ದುಃಖವಿದ್ದಾಗ ದೇವರಿಂದ ದೂರ ಆಗ್ತಾರೆ. ನಾವು ಆ ರೀತಿಯಾಗಿ ಎಲ್ಲ ಪ್ರಿಯ ದೇವರು ನಮ್ಮನ್ನು ನೋಡ್ತಾ ಇರ್ಬೋದು. ನನ್ನ ದೇವರು ಆ ರೀತಿ ನೋಡ್ತಾ ಇಲ್ಲ ನಮ್ಮನ್ನು. ನಾವು ಪ್ರತಿನಿತ್ಯ ದೇವರನ್ನ ಆರಾಧಿಸುವ ದಾವೀದನ ದಾವೀದನಿಗೆ ಇಲ್ವಾ ಕಷ್ಟಗಳು? ದಾವೀದನಿಗಿಲ್ವಾ ಹೋರಾಟಗಳು? ದಾವೀದನಿಗೆ ಇರಲಿಲ್ವಾ ಪ್ರಾಣಾಪಾಯ ಸ್ಥಿತಿಗಳು? ಯಾವ ಸಮಯ ಏನಾಗುತ್ತೋ ಗೊತ್ತಿಲ್ಲದಂಥ ಸ್ಥಿತಿ ದಾವೀದನದು. ತನ್ನ ಪ್ರಾಣ ಬಗ್ಗೆ ಚಿಂತೆಯೂ ಕೂಡ ಮಾಡದಂತೆ, ಎಲ್ಲಿದ್ದರು, ಯಾವ ಸಮಸ್ಯೆಗಳಲ್ಲಿದ್ದರು, ಯಾವ ಅರಣ್ಯದಲ್ಲಿ ಅಡಗಿಕೊಂಡಿದ್ದರು, ಯಾವ ಒಂದು ಗುಹೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದರು, ಆತನ ಕರ್ತನನ್ನು ಆರಾಧಿಸ್ತಾ ಇದ್ದ. ದೇವರು, ಅಪ್ಪ ನೀನೇ ನನ್ನ ಆಶ್ರಯದುರ್ಗವು, ನನ್ನನ್ನು ಬದುಕಿಸುವಾತನು ನೀನೇ, ನನ್ನ ರಕ್ಷಕನು ನೀನೊಬ್ಬನೇ ಸ್ವಾಮಿ, ನನ್ನ ಬೆಳಕು ನೀನೇ, ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ಪಾಲು ಪಾಲ ಎಲ್ಲವೂ ನೀನೇ ಸ್ವಾಮಿ. ನಾನು ನಡೆಸ್ತಾ ಇರುವಂಥದ್ದು ನೀನು, ನನ್ನ ಕಾಯ್ತಿರುವಂಥದ್ದು ನೀನು, ನನ್ನ ಕಾಪಾಡುತ್ತಿರುವಂಥದ್ದು ನೀನೆಂಬುದಾಗಿ ಅಪ್ಪ, ಶತ್ರುಗಳಿಂದ ಬಿಡುಗಡೆ ಕೊಡುವ ಆತನೇ ನಿನಗೆ ಸ್ತೋತ್ರ ಅಪ್ಪ, ನನ್ನ ಪರಿಸ್ಥಿತಿಗಳನ್ನ ನೋಡುವ ಆತನೇ ನಿನಗೆ ಸ್ತೋತ್ರ ಎಂಬುದಾಗಿ ಪ್ರತಿ ನಿತ್ಯವೂ, ಪ್ರತಿ ಸಮಯದಲ್ಲೂ, ತ್ರಿಕಾಲದಲ್ಲಿಯೂ ದೇವರನ್ನ ಆರಾಧಿಸ್ತಾ. ಅದಕ್ಕಾಗಿಯೇ ಭಕ್ತನು ಹೇಳ್ತಾರೆ, ನನ್ನ ಜೀವಮಾನವೆಲ್ಲವೂ ದೇವರನ್ನ ನಾನು ಭಜಿಸ್ಬೇಕು, ನಾನು ಬದುಕಿ ಇರೋವರೆಗೂ ಕೂಡ ಕರ್ತನ ಆರಾಧಿಸ್ಬೇಕು. ದಾವೀದನ ಭಕ್ತನ ಮಾತು ಹೇಳ್ತಾನೆ, ಅಪ್ಪ ನಾನು ಈ ಕಷ್ಟದಲ್ಲೋ ನಷ್ಟದಲ್ಲೋ ಈ ಒಂದು ದುಷ್ಟರ ಕೈಗೆ ನಾನು ಸಿಕ್ಕಿ ಹಾಕಿಕೊಂಡು ನಾನು ಮರಣಿಸಿದ್ರೆ, ಮರಣ ಹೊಂದಿದವರು ನನ್ನ ಸ್ತುತಿ ಮಾಡ್ಲಿಕ್ಕಾಗುತ್ತಾ? ಪಾತಾಳದಲ್ಲಿ ಬದುಕಿರೋರೇ ಅಲ್ಲ ಸ್ವಾಮಿ ನಾನು ಸ್ತುತಿಸೋದು ಎಂಬುದಾಗಿ. ಹೌದಲ್ವಾ ಪ್ರಿಯರೇ? ಮರಣಿಸಿರೋರು ದೇವರನ್ನ ಆರಾಧನೆ ಮಾಡ್ಲಿಕ್ಕಾಗತ್ತ?
ಸಾಧ್ಯವಿಲ್ಲ. ಪಾತ್ರದಲ್ಲಿ ಆರಾಧನೆ ಮಾಡ್ತಾರೆ, ಇಲ್ಲ. ಬದುಕಿದಂಥ ನಾವು ಆರಾಧನೆ ಮಾಡುವಂಥವ್ರು. ದೇವರು ನಮಗೆ ಎಷ್ಟು ಧನ್ಯತೆ ಕೊಟ್ಟಿದ್ದಾರೆ ಗೊತ್ತಾ? ಪರಲೋಕ ರಾಜ್ಯದಲ್ಲಿ ಸಾವಿರ ಸಾವಿರ ದೇವ ದೂತರುಗಳೊಡನೆ ಪರಿಶುದ್ಧನು 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 ಎಂಬುದಾಗಿ ಸ್ತುತಿಗೆ ಯೋಗ್ಯನಾದಂಥ ಆ ದೇವರು ದೇವದೂತನ ಕಡಿಮೆಯಾಗಿ ಸೃಷ್ಟಿಸಲ್ಪಟ್ಟಂಥ ಈ ಭೂಲೋಕದಲ್ಲಿ ಈ ಭೂಲೋಕ ಯಾತ್ರಿಕರಾಗಿ ಈ ಪ್ರಯಾಣಿಕರಾದಂಥ ನಮಗೆ ಎಷ್ಟು ಧನ್ಯತೆ ಕೊಟ್ಟಿದ್ದಾರೆ ಅಂದರೆ ದೇವರನ್ನ ಆರಾಧಿಸಲಿಕ್ಕೆ. ಆಮೇಲೆ ನಮ್ಮ ಮೂಲಕ ದೇವರು ಮಹಿಮೆ ಹೊಂದಬೇಕು, ತನ್ನ ಮಕ್ಕಳ ಮೂಲಕ ನಾನು ಮಹಿಮೆ ಹೊಂದಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ದೇವನ ಸ್ತುತಿಸೋಣ. ಈ ಪರಿಶುದ್ಧವಾದ ಪುನರುತ್ಥಾನ ದಿನ ಅದರ ಸನ್ನಿಧಾನದಲ್ಲಿ ನಾವು ಮನಪೂರ್ವಕವಾಗಿ ಹೋಗಿ ಪೂರ್ಣ ಹೃದಯದಿ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ, ಪೂರ್ಣ ಮನಸ್ಸಿನಿಂದ ಮನ ತುಂಬಿ ದೇವರನ್ನು ಆರಾಧಿಸುವಂಥವ್ರಾಗ, ಯಾವ ಸ್ಥಳದಲ್ಲಿದ್ದರೂ ಎಲ್ಲಿದ್ದರೂ ಕೂಡ ನಾವು ಕರ್ತನನ್ನು ಆರಾಧಿಸುವಂಥವ್ರಾಗಿರಬೇಕು. ಆಮೇಲೆ ದೇವರು ಆ ರೀತಿಯಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಪುನರುತ್ಥಾನ ದಿನದಲ್ಲಿ ಯಾರು ಸಮಯನ ವ್ಯರ್ಥವಾಗಿ ಕಳೆಯದಂತೆ, ವ್ಯರ್ಥವಾದ ಕಾರ್ಯಗಳಿಗೆ ನಾವು ಹೋಗದಂತೆ, ವ್ಯರ್ಥವಾದ ಸ್ಥಳಗಳಿಗೆ ನಾವು ಹೋಗದಂತೆ ಕ್ರಿಸ್ತನ ಸನ್ನಿಧಾನಕ್ಕೆ ಹೋಗೋಣ, ಕ್ರಿಸ್ತರನ್ನು ಆರಾಧಿಸೋಣ, ಕ್ರಿಸ್ತರನ್ನ ಮಹಿಮೆ ಪಡಿಸೋಣ. ದೇವರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಉನ್ನತರೇ, ಮಹೋನ್ನತನೇ, ನಿನಗೆ ಸ್ತೋತ್ರ. ಒಂದು ಸಮಯದಲ್ಲಿ ಕರ್ತನ ಪಾದಗಳನ್ನು ಹಿಡಿದು ಪ್ರಾರ್ಥಿಸ್ತಾ ಇದ್ದೇವೆ. ಪರಿಶುದ್ಧ ಪುನರುತ್ಥಾನ ದಿನದಲ್ಲಿ ನಮ್ಮನ್ನು ಸಜೀವವಾಗಿರಿಸಿದ್ದಕ್ಕಾಗಿ ಸ್ತೋತ್ರ. ದಾವೀದನ ಭಕ್ತನು ಹೇಳಿದ ರೀತಿಯಲ್ಲಿ ಬದುಕಿರುವವರೆಗೂ ನಿನ್ನ ಸ್ತುತಿಸಿ ಜೀವಮಾನವೆಲ್ಲ ನಿನ್ನ ಭಜಿಸುವವರಾಗಿರ್ಬೇಕೆಂಬುದಾಗಿ. ಹೌದು ಕರ್ತನೆ, ಈ ಜೀವ ನಿನ್ನದು, ಈ ಬದುಕು ನಿನ್ನದು ಅಪ್ಪ. ನಾವು ಉಸಿರಾಡ್ತಿದ್ದೇವೆ ಅಂದದು ನಿನ್ನದೇ ಸ್ವಾಮಿ, ನಮ್ಮದೇನೂ ಅಲ್ಲ ಕರ್ತನೆ. ಅಪ್ಪ, ಈ ಬದುಕು, ಈ ಜೀವನ ಇರೋವರೆಗೂ, ಈ ಪ್ರಾಣ ಇರೋವರೆಗೂ ನಿನ್ನನ್ನೇ ಈ ಉಸಿರಿರೋವರೆಗೂ ನಿನ್ನನ್ನೇ ಆರಾಧಿಸುವಂಥವರಾಗಿ ಇರುವಂಥ ಕೃಪೆ ಧನ್ಯತೆ ಒದಗಿಸಿಕೊಡಿ. ಈ ಪುರುಷದ ಪುನರುತ್ಥಾನ ದಿನದಲ್ಲಿ ಎಲ್ಲ ಕುಟುಂಬವಾಗಿ ಸನ್ನಿಧಾನಕ್ಕೆ ಹೋಗಿ ಸ್ತುತಿಸುವಂಥ ಧನ್ಯತೆ ಒದಗಿಸಿಕೊಡಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮ ಹೆಚ್ಚುತ್ತಾ ನಜರೇತಿನ ಯೇಸುವಿನ ದಿವ್ಯಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಯೇ. ಆಮೇನ್. ಪ್ರೈಸ್ ದಿ ಲಾರ್ಡ್.